ಪಾಕಿಸ್ತಾನ ಹೈಕಮಿಷನ್ ನಿಂದ ಮಾವಿನ ಹಣ್ಣು ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿಗೆ ಮಾವಿನ ಬಾಕ್ಸ್ ಕಳುಹಿಸಿಕೊಟ್ಟಿದ್ದಾರೆ ಪಾಕಿಸ್ತಾನದಿಂದ ಭಾರತದ ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆಯಂತೆ. 7 ಸಂಸದರಿಗೆ ಪಾಕಿಸ್ತಾನದಿಂದ ಮಾವಿನ ಹಣ್ಣು ಬಂದಿದೆ. ರಾಹುಲ್ ಗಾಂಧಿ, ಶಶಿ ತರೂರ್ ಸೇರಿ 7 ಸಂಸದರಿಗೆ ಪಾಕಿಸ್ತಾನದಿಂದ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಕಾಂಗ್ರೆಸ್ ಹಾಗೂ ಎಸ್ಪಿ ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಮೊಹಿಬುಲ್ಲಾ ನಾದ್ವಿ, ಅಫ್ಜಲ್ ಅನ್ಸಾರಿ, ರೆಹಮಾನ್ ಬರ್ಗ್, ಇರಾ ಹಸನ್, ಕಪಿಲ್ ಸಿಬಲ್ಗೆ ಪಾಕಿಸ್ತಾನದ ಹಣ್ಣುಗಳನ್ನ ಕಳುಹಿಸಲಾಗಿದೆ. ಅದು ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಪಾಕ್ನಿಂದ 7 ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಭಾರತದ ಸಂಸದರಿಗೆ ಪಾಕಿಸ್ತಾನ ಮಾವಿನ ಹಣ್ಣು ಕಳುಹಿಸಿರುವುದು ಸಾಕಷ್ಟು ಕುತೂಹಲ ಹಾಗೆ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಈ ರೀತಿಯಾಗಿ ಮಾವಿನ ಹಣ್ಣನ್ನ ಕಳುಹಿಸುವಂತದ್ದು ಪದೇ ಪದೇ ಜರುಗ್ತಾ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದಿಂದ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಅದು 7 ಸಂಸದರಿಗೆ ಸೇರಿ, ರಾಹುಲ್ ಗಾಂಧಿ, ಶಶಿ ತರೂರ್ ಸೇರಿ 7 ಸಂಸದರಿಗೆ ಹಣ್ಣನ್ನ ಇಲ್ಲಿ ಕಳುಹಿಸಿಕೊಡಲಾಗಿರುವಂತದ್ದು. ಕಾಂಗ್ರೆಸ್ ಹಾಗೂ ಎಸ್ಪಿ ಸಂಸದರಿಗೆ ಮಾವಿನ ಹಣ್ಣನ್ನ ಪಾಕಿಸ್ತಾನದಿಂದ ಕಳುಹಿಸಿಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೊಹಿಬುಲ್ಲಾ ನಾದ್ವಿ, ಅಫ್ಜಲ್ ಅನ್ಸಾರಿ, ರೆಹಮಾನ್ ಬರ್ಗ್, ಇರಾ ಹಸನ್, ಕಪಿಲ್ ಸಿಬಲ್ಗೆ ಪಾಕಿಸ್ತಾನದಿಂದ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಯಾವ ರೀತಿಯಾದಂತಹ ರಾಜಕೀಯ ನಡೀತಾ ಇದೆ, ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನ ಹೈಕಮಿಷನ್ ನಿಂದ ಮಾವಿನ ಹಣ್ಣು ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿಗೆ ಮಾವಿನ ಬಾಕ್ಸ್ ಕಳುಹಿಸಿಕೊಟ್ಟಿದ್ದಾರೆ ಪಾಕಿಸ್ತಾನದಿಂದ ಭಾರತದ ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆಯಂತೆ. 7 ಸಂಸದರಿಗೆ ಪಾಕಿಸ್ತಾನದಿಂದ ಮಾವಿನ ಹಣ್ಣು ಬಂದಿದೆ. ರಾಹುಲ್ ಗಾಂಧಿ, ಶಶಿ ತರೂರ್ ಸೇರಿ 7 ಸಂಸದರಿಗೆ ಪಾಕಿಸ್ತಾನದಿಂದ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಕಾಂಗ್ರೆಸ್ ಹಾಗೂ ಎಸ್ಪಿ ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಮೊಹಿಬುಲ್ಲಾ ನಾದ್ವಿ, ಅಫ್ಜಲ್ ಅನ್ಸಾರಿ, ರೆಹಮಾನ್ ಬರ್ಗ್, ಇರಾ ಹಸನ್, ಕಪಿಲ್ ಸಿಬಲ್ಗೆ ಪಾಕಿಸ್ತಾನದ ಹಣ್ಣುಗಳನ್ನ ಕಳುಹಿಸಲಾಗಿದೆ. ಅದು ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಪಾಕ್ನಿಂದ 7 ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಭಾರತದ ಸಂಸದರಿಗೆ ಪಾಕಿಸ್ತಾನ ಮಾವಿನ ಹಣ್ಣು ಕಳುಹಿಸಿರುವುದು ಸಾಕಷ್ಟು ಕುತೂಹಲ ಹಾಗೆ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಈ ರೀತಿಯಾಗಿ ಮಾವಿನ ಹಣ್ಣನ್ನ ಕಳುಹಿಸುವಂತದ್ದು ಪದೇ ಪದೇ ಜರುಗ್ತಾ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನದಿಂದ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಅದು 7 ಸಂಸದರಿಗೆ ಸೇರಿ, ರಾಹುಲ್ ಗಾಂಧಿ, ಶಶಿ ತರೂರ್ ಸೇರಿ 7 ಸಂಸದರಿಗೆ ಹಣ್ಣನ್ನ ಇಲ್ಲಿ ಕಳುಹಿಸಿಕೊಡಲಾಗಿರುವಂತದ್ದು. ಕಾಂಗ್ರೆಸ್ ಹಾಗೂ ಎಸ್ಪಿ ಸಂಸದರಿಗೆ ಮಾವಿನ ಹಣ್ಣನ್ನ ಪಾಕಿಸ್ತಾನದಿಂದ ಕಳುಹಿಸಿಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೊಹಿಬುಲ್ಲಾ ನಾದ್ವಿ, ಅಫ್ಜಲ್ ಅನ್ಸಾರಿ, ರೆಹಮಾನ್ ಬರ್ಗ್, ಇರಾ ಹಸನ್, ಕಪಿಲ್ ಸಿಬಲ್ಗೆ ಪಾಕಿಸ್ತಾನದಿಂದ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಯಾವ ರೀತಿಯಾದಂತಹ ರಾಜಕೀಯ ನಡೀತಾ ಇದೆ, ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪಾಕಿಸ್ತಾನ ಹೈಕಮಿಷನ್ ನಿಂದ ಮಾವಿನ ಹಣ್ಣು ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ರಾಹುಲ್ ಗಾಂಧಿಗೆ ಮಾವಿನ ಬಾಕ್ಸ್ ಕಳುಹಿಸಿಕೊಟ್ಟಿದ್ದಾರೆ ಪಾಕಿಸ್ತಾನದಿಂದ ಭಾರತದ ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆಯಂತೆ. 7 ಸಂಸದರಿಗೆ ಪಾಕಿಸ್ತಾನದಿಂದ ಮಾವಿನ ಹಣ್ಣು ಬಂದಿದೆ. ರಾಹುಲ್ ಗಾಂಧಿ, ಶಶಿ ತರೂರ್ ಸೇರಿ 7 ಸಂಸದರಿಗೆ ಪಾಕಿಸ್ತಾನದಿಂದ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಕಾಂಗ್ರೆಸ್ ಹಾಗೂ ಎಸ್ಪಿ ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಮೊಹಿಬುಲ್ಲಾ ನಾದ್ವಿ, ಅಫ್ಜಲ್ ಅನ್ಸಾರಿ, ರೆಹಮಾನ್ ಬರ್ಗ್, ಇರಾ ಹಸನ್, ಕಪಿಲ್ ಸಿಬಲ್ಗೆ ಪಾಕಿಸ್ತಾನದ ಹಣ್ಣುಗಳನ್ನ ಕಳುಹಿಸಲಾಗಿದೆ. ಅದು ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಪಾಕ್ನಿಂದ 7 ಸಂಸದರಿಗೆ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಭಾರತದ ಸಂಸದರಿಗೆ ಪಾಕಿಸ್ತಾನ ಮಾವಿನ ಹಣ್ಣು ಕಳುಹಿಸಿರುವುದು ಸಾಕಷ್ಟು ಕುತೂಹಲ ಹಾಗೆ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಈ ರೀತಿಯಾಗಿ ಮಾವಿನ ಹಣ್ಣನ್ನ ಕಳುಹಿಸುವಂತದ್ದು ಪದೇ ಪದೇ ಜರುಗ್ತಾ ಇದೆಯಾ? ಹೀಗೆ ಹಲವು ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ.
ಪಾಕಿಸ್ತಾನದಿಂದ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿದೆ. ಅದು 7 ಸಂಸದರಿಗೆ ಸೇರಿ ರಾಹುಲ್ ಗಾಂಧಿ, ಶಶಿ ತರೂರ್ ಸೇರಿ 7 ಸಂಸದರಿಗೆ ಹಣ್ಣನ್ನ ಇಲ್ಲಿ ಕಳುಹಿಸಿಕೊಡಲಾಗಿರುವಂತದ್ದು. ಕಾಂಗ್ರೆಸ್ ಹಾಗೂ ಎಸ್ಪಿ ಸಂಸದರಿಗೆ ಮಾವಿನ ಹಣ್ಣನ್ನ ಪಾಕಿಸ್ತಾನದಿಂದ ಕಳುಹಿಸಿಕೊಡಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಹಿಬುಲ್ಲಾ ನಾದ್ವಿ, ಅಫ್ಜಲ್ ಅನ್ಸಾರಿ, ರೆಹಮಾನ್ ಬರ್ಗ್, ಇರಾ ಹಸನ್, ಕಪಿಲ್ ಸಿಬಲ್ಗೆ ಪಾಕಿಸ್ತಾನದಿಂದ ಮಾವಿನ ಹಣ್ಣನ್ನ ಕಳುಹಿಸಿಕೊಡಲಾಗಿರುವಂತದ್ದು. ಯಾವ ರೀತಿಯಾದಂತಹ ರಾಜಕೀಯ ನಡೀತಾ ಇದೆ, ಯಾವ ರೀತಿಯಾದಂತಹ ಮೆಸೇಜ್ ಅನ್ನ ಪಾಸ್ ಮಾಡಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.